ಚೆಕ್ 1 2 3 1 2 3 1 2 3 ಗಾಯತ್ರಿ ಬಂದ್ಲು ಹಲೋ ಬ್ರೋ ಕೊಟ್ಟಿದ್ದೀರಾ ಮೈಕ್ ಚೆಕಿಂಗ್ ಗಾಯತ್ರಿ ಹಲೋ 1 2 3 1 2 3 ಗಾಯತ್ರಿ ಬಂದ್ಲು ಗಾಯತ್ರಿ ಬ್ರೋ ನೀವು ಚೆಕ್ ಮಾಡಿ ನಿಮ್ಮ ಹತ್ರ ಬರ್ತಾ ಇದೆಯಲ್ಲ ಗಾಯತ್ರಿ ಚೆಕ್ ಮಾಡಿ ಬಂದ್ಲು ಐಶ್ವರ್ಯ ಹಾಂ ಬ್ರೋ ಗಾಯತ್ರಿ 1 2 3 ಗಾಯತ್ರಿ ಹಲೋ 1 2 3 ಗಾಯತ್ರಿ ಶೆಲ್ಟ್ ಹೊಡಿಕ್ ಹಾಕ್ಲಿ ಬ್ರೋ ಶಾರ್ಟ್ ಹೆಂಗಸ್ರು ಕಸಕತ್ತಾರಲ್ಲ ಹಂಗೆ ಓಯ್ ಒಯ್ಯ ರಸಗುಲ್ಲ ಸ್ಕೂಲ್ಲ ಹೇಳಿ ಹೇಳಿ ನೀವು ಏನ್ ಬ್ರೋ ಶೋಲ್ಡ್ರಿಗೆ ಹಾಕತ್ತಾ ಇದ್ದೀರಾ ಹಾಕಂಡ್ರ ಬ್ರೋ ಬಿದ್ದರೆ ಅವ್ರದ್ದೇ ತಾನೇ ಹೋಗೋದು ಅವ್ರವ್ರ ಸಾಮಾನ್ಗೆ ಅವ್ರವ್ರೇ ಜವಾಬ್ದಾರಿ ಬ್ರೋ ಅದ್ರಲ್ಲಿ ಬರಲ್ಲ ಬ್ರೋ ಚೂರಾ ಸಾಕಿಲ್ಲ ಯಾಕೆ ಬ್ರೋ ಹಂಗೆ ಯಾವನಾರ ಸ್ಟಾರ್ಟಪ್ ಅನ್ನ ಐಡಿಯಾ ನೋಡ್ಕೋಬೇಕು ಬಟನ್ಗೆ ಹಾಕ್ತಾನೆ ನೆಕ್ಸ್ಟ್ ಮೈಕ್ನ ಫ್ಯಾನ್ ಬೇಡ ಬ್ರೋ ಸೌಂಡ್ ಆಗುತ್ತೆ ಯಾಕೆ ಬ್ರೋ ಸೀಟ್ ಆಟು ನೀವು ಒಳ್ಳೆ ಇಲ್ಲಿ ಶಾಕೆ ನಾಯ್ಸ್ ರಿಡಕ್ಷನ್ ಏನಿಲ್ಲ ಸೀಟು ಮಾತುಕತೆ ಸ್ಟ್ರಾಂಗ್ ಆಗಿರ್ಬೇಕು ಬಿಸಿ ಇರಬೇಕು ಬ್ರೋ ಹಾಂ ಓಯ್ ಶುರುನೇ ಆಗಿಲ್ಲ ಆಗಲೇ ನಿದ್ದೆ ಬ್ರೋ ಈಗ ಹೊಸ ಬಿಸ್ನೆಸ್ ಶುರು ಮಾಡ್ದ ಅಂತ ಅಂದ್ಕೊಂಡಿದ್ದೀವಿ ಯಾವ ಬಿಸ್ನೆಸ್ ಬ್ರೋ ಯಾವುದು ಅಲ್ಲಿ ಹೇಳ್ತಿರಲಿಲ್ಲ ಟೀಮ್ ಹತ್ರ ಜೋರ ಮಾತಾಡ್ಬೇಕು ನೀವು ಯಾವುದು ಅಂದರೆ ಯಾವುದು ಹಾಂ ಬ್ರೋ ಹೇಳಿ ಬ್ರೋ ಗಟ್ಸ್ ವಾಯ್ಸ್ ಇರ್ಬೇಕು ಗಟ್ಸ್ ದೋಸೆ ಹಾಕದ ಅಂತಾನೆ ಬ್ರೋ ನೀರು ದೋಸೆ ಹಾಂ ಆಂಟಿ ಹತ್ರ ಏನು ಹೇಳಿ ಏನು ಆಟೋ ನಾವು ಸುಮ್ಮನೆ ಒಂದು 10 ಮೊಬೈಲ್ ಅವಾಗು ಮಾಧವಸ್ವಾಮಿ ಸರ್ ಇವ್ರು ಡಿಸ್ಕ್ವಾಲಿಫೈ ಮಾಡಿ ಸರ್ ಇವ್ರನ್ನ ಅಣ್ಣ ಇವರು ಒಬ್ರು ತೆಗೆದ್ರು ಹಲೋ ಮಾಡಕ್ಕೆ ಅಣ್ಣ ಪರವಾಗಿಲ್ಲ ಅಣ್ಣ ಏನು ಬೈದು ಬಿಡ್ಲಾ ಅಥವಾ ಫೋನೇ ಎತ್ತಾ ಇಲ್ಲ ನನಗೆ ಹಾಂ ನನಗೆ ನೆನ್ನೆನೂ ಮಾಡ್ತೀನಿ ಬೇಡ ಬ್ರೋ ಬಿಸಿ ಇರಲಿ ಮೀಟ್ ಹೀಟ್ ಇರಲಿ ಈಗ ಸುಮ್ಮನೆ ಹೇಳಿ ಸಾಕಾಗ್ಬಿಟ್ಟೈತೆ ಬಾಯಿ ಬಂದಂಗೆ ಬೈದಾಕ್ಬಿಡ್ತೀನಿ ಆಮೇಲೆ ಅದಕ್ಕೆ ಸೋಫಾ ಇನ್ನೊಂದು 2 ದಿನ ಉಳ್ಕತ್ತದೆ ಉಳ್ಕಲಿ ನಿಮಗೆ ಇದು ಈ ಬಾಡಿ ಹೀಟೆಲ್ಲ ನಿಮ್ಮ ಬಾಡಿಗೆ ಹೋಗಿರ್ತದೆ ಅದಕ್ಕೆ ಚಾಪೆ ಹಾಸ್ಕೊಂಡು ಮಲ್ಗಿ ಅಂತ ಎಷ್ಟು ಬ್ಯಾಲೆನ್ಸ್ ಏನೋ ಆಗಿಲ್ಲ ನೋಡಿ ಕೇಳಿ ಅವ್ರಿಗೆ 9 ಏನೋ ಕೊಡಬೇಕು ಅಂತ ಅನ್ಕೋತೀನಿ ನೀವು ಒಂದ್ಸರಿ ನಾನು ಮಲಗ್ಬಿಟ್ಟು ಸ್ಟ್ರೆಸ್ಸಲ್ಲಿ ಹೋಗಿದೆ ಗೊತ್ತಾ ಕತ್ತೆಲ್ಲ ಹಿಡ್ಕೊಂಬಿಟ್ಟಿದೆ ಬ್ರೋ ಆಯ್ತಲ್ಲ ಅಂತ ಸರಿ ಇಲ್ಲ ಇದು ಎಷ್ಟೋ ಹಾಕಿದ್ದೀನಿ ಅಣ್ಣ ಅವ್ರಿಗೆ ನೋಡಿ ಫೋನ್ ಪೇ ಮಾಡೋರು ಬ್ಯಾಲೆನ್ಸ್ ನಿಮಗೆ ಚಾಪೆ ಹಾಸ್ಕೊಂಡು ಅವ್ರ ಕೆಳಗಡೆ ಫುಲ್ ಪೀಸ್ ಬ್ರೋ ನೀವು ಹೇಳ್ತೀನಿ ಕೇಳಿ ಇಲ್ಲಿ ಒಬ್ಬರು ಮುಖೇಶ್ ಅಂಬಾನಿ ಟಾಟಾ ಆಯ್ತಾ ಮಧ್ಯದಲ್ಲಿ ಅದಾನಿ ಆಯ್ತಾ ಎಲ್ಲ ಇದ್ದಾಗ ನೀವು ಫೋನ್ ಏನು ಬ್ರೋ ನೀವು ಬಿಸ್ನೆಸ್ ಅಂತಾರಲ್ಲ ಹಂಗೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ಸೇ ಮಾಡ್ತಾ ಇರೋದು ಬ್ರೋ ನೀರು ದೋಸೆ ಪ್ಲಾನ್ ಮಾಡಿದ್ದೀವಿ ಮಾಡಿ ವಾ ಇವು ಸುಮ್ಮನೆ ಅದೇ ಈಗ ಪ್ಲಾನ್ ಹೇಳಿದ್ರೆ ಈಗ ಮಾಡಿ ಅಂತ ಹೇಳಿದೀನಿ ಹಂಗಲ್ಲ ಸರ್ ಈಗ ಪ್ಲಾನ್ ಹೇಳ್ತೀವಿ ನೀವು ಅದಕ್ಕೆ ಹೆಂಗೆ ಏನು ಕ್ಯೂರಿಯಾಸಿಟಿನೇ ಇರೋಲ್ಲ ಪ್ಲಾನ್ ಮಾಡಿ ಅದಕ್ಕೆ ಸಂಬಳ ಬೇಡವಾ ಅದನ್ನ ಸಂಬಳ ಓಕೆ ಅದನ್ನ ನೀವ್ ಹೇಳ್ಬೇಕು ಈಗ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಮಾಡಿ ಅಂತ ಸಪೋರ್ಟ್ ಮಾಡ್ತೀವಿ ಅದನ್ನ ಬ್ರೋ ಅದಲ್ಲ ಬ್ರೋ ಈಗ ನಾನು ಹೇಳ್ತೀನಿ ಕೇಳಿ ಬ್ರೋ ಈಗ ಮದುವೆ ಆಗಿ ಅಂತ ಅನ್ಬಿಟ್ರೆ ಹಾಗೆ ಅಂದ್ರೆ ಪ್ರಾಸೆಸ್ ನೀವ್ ಹೇಳ್ಬೇಕು ಹೆಂಗೆ ಏನು ಎತ್ತ ಯಾವ ತರ ಈಗ ನಾನು ಹೇಳೋದು ಹೆಂಗ್ ಗೊತ್ತಾ ಬ್ರೋ ಈಗ ಹೇಳ್ಬೇಕು ಹೇಳ್ಕೊಬಿಟ್ಟಿದ್ರೆ ಹಂಗಲ್ಲ ಬ್ರೋ ಕೇಳ್ಬೇಕು ಅಂತ ನಾ ಬೈಬಿಟ್ಟು ಈಗ ಏನ್ ಮದ್ವೆ ಆಯ್ತಿದ್ದೀರಾ ಹಾಗೆ ಅನ್ಬಿಟ್ರೆ ಓ ಹೌದಾ ಬ್ರೋ ಏನ್ ಹುಡುಗಿ ನೋಡಿದೀರಾ ಎಲ್ಲಿ ನೋಡಿದೀರಾ ಏನ್ ನಾವೇನೋ ನೋಡ್ಬೇಕಾ ಅದೇ ನಾಲ್ಕು ಮಾತೇ ಆಡಲ್ಲ ನೀವು ಅದೇ ನಮ್ಗೆ ಗೊತ್ತಿರಲ್ಲ ಈಗ ಮದ್ವೆ ಆಯ್ತೀನಿ ಹಾಗೆ ಈಗ ಹೇಳ್ತೀನಿ ಕೇಳಿ ಪ್ರಾಬ್ಲಮ್ ಹೇಳ್ತೀನಿ ಕೇಳಿ ಇನ್ನು ಗಂಡಸರು ಮದ್ವೆ ಆಗ್ದೇನೆ ಹುಡುಗರು ಇನ್ನು ಯಾಕೆ ಉಳ್ಕೊಂಡವ್ರೆ ಗೊತ್ತಾ ಈ ಸಮಸ್ಯೆಯಿಂದನೇ ಉಳ್ಕೊಂಡಿರೋದು ಹಾಗೆ ಅನ್ನೋದಕ್ಕೆ ಇಷ್ಟು ಈಸಿನಾ ಬಿಡು ನಿಧಾನಕ್ಕಾದ್ರೆ ಆಯ್ತು ಅಂತಾರೆ ಆಗ ಹುಡುಗರು ಹಂಗೆ ಈಗ ಮದ್ವೆ ಆದವರು ಯಾಕೆ ಮದ್ವೆ ಆಯ್ತಲ್ಲ ಹುಡುಗರು ಗೊತ್ತಾ
ಇಷ್ಟು ಈಸಿನ ಮದುವೆ ಬಿಡಮ್ಮ ನಿಧಾನಕ್ಕಾಗದ ಈಗ ಮೊನ್ನೆ ಒಂದು ಟಾಪಿಕ್ ನೋಡಿದ್ರ ನಮ್ಮ ಹುಡುಗಂಗೆ ಮದುವೆ ಆಗಿಲ್ಲ ಅಂದ್ಬಿಟ್ಟು ಪಡೋರಲ್ಲಿ ಅವ ಅಜ್ಜಿ ಹೇಳ್ತಾಳೆ ಗೊತ್ತಾ? ಅಜ್ಜಿ ಪೊಲೀಸ್ಗೆ ಪಾಪ ಏನೋ ಜನ ಮನೆ ಮನೆ ಪೊಲೀಸ್ಗೆ ಪೊಲೀಸ್ ಇದ್ರಲ್ಲಿ ಪಾಪ ಆ ದಫೇದಾರ್ ಪಾಪ ಏನ್ ಹೇಳ್ಬೇಕು ಅಂತ ಅಲ್ಲ. ಗೊತ್ತಾಯ್ತಲ್ಲ. ನಂಗಲ್ಲಿ ನೆನಪಾಗಿದ್ದು ಯಾರು ಗೊತ್ತಾ? ಮನು. ಅವ್ರಿಗೆ ರೆಡಿ ಐತೆ ಅವ್ರಿಗೆ. ಏನಾರ ಆಗಿರ್ಲಿ ಇವತ್ತಿನ ಪರಿಸ್ಥಿತಿ ನಾನು ಮನು ನೆನೆಸ್ಕೊತಿದ್ದೆ. ಮನೋರ್ ಮನೆಗೆ ಪೊಲೀಸ್ ಹೋದಾಗ ಅವ್ರಮ್ಮ ಹಿಂಗ್ ಕೇಳಿದಿದ್ರೆ ಸಕ್ಕದಾಗಿರೋದಲ್ವಾ? ನನ್ನ ಮಗಂಗೊಂದು ಮೇಡ್ ನೋಡ್ರಪ್ಪ ಮದುವೆ ಮಾಡ್ಕೊಳ್ಳೋದು. ಮದುವೆ ಮ್ಯಾಟ್ರ್ ಬಿಡಿ, ನೀರ್ ದೋಸೆಗೆ ಬನ್ನಿ. ನೀರ್ ದೋಸೆ ನೀರ್ ದೋಸೆ ಮಾಡಿ. ಏನ್ ಮಾಡ್ತಾ ಇದೀರಾ? ನೀರ್ ದೋಸೆ ಯಾವ ತರ ನೀರ್ ದೋಸೆ ಮಾಡ್ತೀರಾ ಗೊತ್ತಾಯ್ತು. 800 ಫುಡ್ ಟ್ರಕ್ ರೆಡಿ ಇದೆ, ನೀವು ನೀರ್ ದೋಸೆ ಹಾಕಕ್ ರೆಡಿ ಆಗ್ಬೇಕಷ್ಟೇ. ನಾವ್ ರೆಡಿ ಎಲ್ಲದಕ್ಕೂ. ನೀರ್ ದೋಸೆ ಹಾಕಕ್ಕೂ ರೆಡಿ, ಸಪ್ಲೈ ಮಾಡಕ್ಕೂ ರೆಡಿ, ತಟ್ಟೆ ತೊಳೆಯಕ್ಕೂ ರೆಡಿ. ಅಲ್ಲ ಈಗ ಹಿಂಗ ಅನ್ಬಿಟ್ಟು ನಾಳೆ ಬೆಳಿಗ್ಗೆ ಬರೋದೇ ಇಲ್ಲ. ಮಾಡಿ ಹಂಗೆಲ್ಲ ದಿನ ದಸರಾದಲ್ಲಿ ಅಲ್ಲ ಬ್ರೋ, ದಸರಾದಲ್ಲಿ ಟೀ ಕಾಫಿ ಮಾಡಿದಾಯ್ತು ಆಯ್ತಾ, ನೈಟ್ ಟೈಮ್ ಬೋಂಡಾ ಬಜ್ಜಿ ಹಾಕಿದ್ದಾಯ್ತು, ಆಮೇಲೆ ನಾನು ಟೀ 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 ಅಂತ ಮಾರಿದ್ದಾಯ್ತು. ಮಾತಲ್ಲಿ ಎಷ್ಟು ಬಿಸ್ನೆಸ್ ಮಾಡಿದ್ವಿ ಬಿಡಿ. ಅದೆಲ್ಲ ನಾನು ಹೇಳ್ತಾರೆ ಅದಕ್ಕೇನೆ ನಾವು ಕರೆಕ್ಟಾಗಿ ನಮ್ಮ ಐಡಿಯಾಸ್ ಏನಾರ ದೊಡ್ಡವ್ರು ಕೇಳಿಸ್ಕೊಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೇರೆ ಲೆವೆಲಲ್ಲಿ ಹೋಗ್ಬಿಡೋರು. ಅದು ನಿಜ. ಅಂದ್ರೆ ಇನ್ವೆಸ್ಟ್ಮೆಂಟ್. ಜಾತ್ರೆ ಐತೆ, ಜಾತ್ರೆಗೆ ಗೋಬಿ ಹಾಕೋಣ. ತಮಿಳ್ನಾಡಲ್ಲಿ ಜಾತ್ರೆ ಐತಂತೆ ಇವ್ರು ಗೇರ್ಮಾಳದಲ್ಲಿ. ಈ ಮೊನ್ನೆ ಪಟಾಕಿ ಬಿಸ್ನೆಸ್ ಮಾಡ್ದು. ನನ್ನ ತಮ್ಮಂಗೆ ಹೇಳ್ದೆ, ಅವ್ನು ಆಗಲ್ಲ ಅಂತ. ಬನ್ನಿ ನಾವೇ ಗೋಬಿ ಹಾಕೋಣ. ನೀವು ಮಾಡ್ಕೊಡು ಬ್ರೋ. ಇಲ್ಲ ನೀವು ಏನ್ ಮಾಡಿ ಗೊತ್ತಾ, ಗೋಬಿ ಹೊಡೀರಿ, ಇವು ಕೊತ್ತರಿಸಿ ಹೊಡಿಯೋದು ನೀವು. ಇಲ್ಲ ಬ್ರೋ, ಎಣ್ಣೆ ಸುಮ್ಮನೆ ನೀರು ಹಚ್ಚೋದು, ಜನ ಗೊತ್ತಾಗ ಏನೋ ಕೆಲಸ ಮಾಡಿ. ಯಾವ್ದೋ ಅಯ್ಯಪ್ಪನ ಸ್ವಾಮಿ ದೇವಸ್ಥಾನದಲ್ಲಿ ಎಣ್ಣೆ ಒಳಗೆ ಕೈ ಹಾಕ್ಬಿಟ್ಟು ಹಿಂಗ ಅಂತಿದ್ದಿಲ್ಲ, ಹಂಗೆ ಏನ್ ಮಾಡಿ ಗೊತ್ತಾ, ಗೋಬಿ ಗೋಬೆ ಗೋಬೆ ಅಂತ ಅಂದಿ. ಏನೋ ಕೆಲಸ ಮಾಡಿ. ಆಲ್ರೆಡಿ ತಂದ್ಬಿಟ್ಟಾರ ನಮ್ಮೂರಲ್ಲಿ. ಒಬ್ರು ಇಬ್ರಲ್ಲ, ಒಂದು 20 ಜನ ತಗೊಂಡ್. ಎಷ್ಟು ಅಂಗಡಿ ಮುಡ್ಕೋರೆ? ಅಂಗಡಿ ಯಾರು ಮಾಡ್ತಾ ಇಲ್ಲ. ಮಾಮೂಲಿ ಅವ್ರದ್ದು ಸ್ಟೇಷನರಿ ಶಾಪ್ ಏನ್ ಅಂಗಡಿ ಇರುತ್ತೆ ಅಲ್ಲೇ ಒಳಗಡೆ ಇಟ್ಕೊಂಡು ಮಾರ್ತಾರೆ. ಕೇಳಕ್ ಬಂದಾಗ ಎಲ್ಲ ಐತೆ ತೋರ್ಸಪ್ಪ ಅಂತಾರೆ. ಹಿಂಗಾಗ್ಬಿಟ್ರು ಕಷ್ಟ. ಹೇಳಿ ನೀರ್ ದೋಸೆದ ಏನು ಕತೆ? ಹಂಗಾರೆ ಎಲ್ಲ ರೆಡಿ ಆಗೈತೆ. ಈಗ ರೆಡಿ ಮಾಡ್ಬಿಟ್ಟು ಈಗ ಅವ್ರು ತಂದು ನಿಲ್ಸೋರೆ ಬ್ರೋ ಅಲ್ಲಿ. ಅವ್ರು ಮಾಡ್ತಾ ಇಲ್ಲ. ನಾವು 2-3 ಸರಿ ಹೋಗಿ ಕೇಳಿದೆ ನಾನು, ಯಾವಾಗ ಮಾಡ್ತೀರಾ ಅಂದ್ರೆ ಹಬ್ಬ ಕಳೆದ್ಬಿಡ್ಲಿ ಕಣಪ್ಪ, ಹಾಕಿ ಅಳ್ಳಾಡ್ಸ್ಬಿಡ್ತೀನಿ ದೋಸೆನ ಅಂತ ಅಂದ್ರು. ಇನ್ನೂ ಮಾಡಿಲ್ಲ. ಅದಕ್ಕೆ ನಾನು ಮನೋರು ಸಂಜೆ ಮೇಲೆ ಹೋಗಿ ಇವರು ದೋಸೆ ಕಲ್ಸೋದು ಹಿಂಗೆ ಹಿಂಗೆ ಚಲ್ಟ ಹಿಂಗೆ ಮರ್ಚ್ಕೊಂಡು ಇವ್ರು ಕಳ್ಸ್ಕೊಟ್ಟಿದ್ದ ನಾನು ದೋಸೆ. ಅವ್ನು ಯಾರೋ ಹೊಡಿತಾನೆ ಹಂಗಲ್ಲ ಬ್ರೋ. ನೀರು ದೋಸೆ ಯಾಕಂದ್ ನೋಡಿದ್ಯಾ ನೀನು? ಡಿಫ್ರೆಂಟು. ಮತ್ತೆ ಹಿಂಗೆ ಎರ್ಸ್ತಾರ ಸುಮ್ಮನೆ, ಈ ನೀರು ಗೋಡೆಗೆ ಬಣ್ಣ ಹೊಡಿತಾರಲ್ಲ ಹಂಗೆ. ಅದು ನಾನು ಹೊಡಿತೀನಿ. ನೀವೇನು ಮಾಡ್ತೀರಾ ಹೇಳಿ? ನೀವು ಕೊಟ್ಟಿದ್ದೀನಿ ಹಿಂಗೆ ಎಸಿತೀವಿ ಬ್ರೋ. ಇವ್ರು ಬರೀ ನೋಡಿ ಬ್ರೋ, ನಮ್ಮ ಬಿಸ್ನೆಸ್ ಏನಾರು ಹಾಳಾಗೈತೆ ಅಂತ, ಇಷ್ಟು ವರ್ಷ ಬಿಸ್ನೆಸ್ ಏನಾರು ಹಾಳಾಗೈತೆ ಅಂದರೆ ಅದು ಅರುಣ್ ಕಾರಣ. ಯಾವ್ದು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಅವರೇ ಕಾರಣ. ಅಷ್ಟು ಕಷ್ಟಪಡ್ತಾ ಇದೀವಿ ನಾವು ಅಷ್ಟೊತ್ತಿಂದ. ಆ ಎಕ್ಸೈಟ್ಮೆಂಟ್, ಆ ಕಷ್ಟ ನೀವು ಏನು ಇದೇ ಮಾಡಲ್ಲ ಬ್ರೋ. ಅಲ್ಲಿ ನೋಡಿ ನಿದ್ದೆ ಮಾಡ್ತಾವ್ರೆ. ಆಕಳಿಗೆ ಏನು ಮಾಡೋದು? ನಿದ್ದೆ ಮಾಡ್ತಾರೆ ಅಂದರೆ ಅದು ಯಾರು ನೆನೆಸ್ಕೊತಾವ್ರೆ? ಹಾಲು ಕುಡಿದ್ರಲ್ಲ, ಯಾರು ನೆನಪಿದ್ರು ಬ್ರೋ? ಹಾಲು ಕುಡಿದ ತಕ್ಷಣ ಯಾರು ನೆನಪಾಗ್ತಾರೆ? ಯಾರು ನೆನಪಾಗಲ್ಲ. ಮಂತ್ರಾಲಯಕ್ಕೆ ಟೂರ್ ಪ್ಯಾಕೇಜ್ ಮಾಡೋಣ ಈಗ. ಆಮೇಲೆ ಈಗ ಇನ್ನೊಂದು ಯಾವ್ದೋ ಟೂರ್ ಪ್ಯಾಕೇಜ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅದನ್ನ ಮಾಡ್ಬೋಣ. ಈಗ ಇವ್ರದ್ದು 2 ಐತೆ. ಇವ್ರದ್ದು ಮಂತ್ರಾಲಯ ಟೂರ್ ಪ್ಯಾಕೇಜ್ ಐತೆ. ಇಲ್ಲಾಂದ್ರೆ ನಿಮ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀನಿ ಅಂತಿಲ್ಲ, ಅದನ್ನ ಮಾಡೋದಾ ಮಂತ್ರಾಲಯ ಮಾಡೋದಾ ಹೇಳಿ? ಅದು ಇದು ಎಲ್ಲ ಮಾಡ್ಬೋದಲ್ಲ ಒಟ್ಟಿಗೆ. ಮಂತ್ರಾಲಯದಲ್ಲಿ ಟ್ರೆಕ್ ಮಾಡಕೈತದ ಅಲ್ಲ ಅವ ಯಾಕೆ ಅದನ್ನು ಮಾಡ್ತಾರಲ್ಲ? ಮಂತ್ರಾಲಯ ಟ್ರಕ್ ಅಂತಲ್ಲ ನಾ ಹೇಳ್ತಿರೋದು. ಹಾಂ, ಅದೇ ಒಂದು ಪ್ಯಾಕೇಜು, ಇದೇ ಒಂದು ಪ್ಯಾಕೇಜು, ಬೇರೆ ಬೇರೆ ಒಂದೊಂದು ಪ್ಯಾಕೇಜ್ ಆ ಥರ ಮಾಡೋದು ಅಂತ. 2 ನಿಮಿಷ ಮೌನಾಚರಣೆ ಮಾಡಿ. ಮೌನಾಚರಣೆ ಎಲ್ಲ. ಈಗ ಮಂತ್ರಾಲಯ ಹೋಗೋರು ಅದೊಂದು ಪ್ಯಾಕೇಜ್ ಆಗುತ್ತೆ, ಟ್ರೆಕ್ಕಿಂಗ್ ಮಾಡೋರು ಒಂದು ಪ್ಯಾಕೇಜ್ ಆಗುತ್ತೆ. ಟ್ರೆಕ್ಕಿಂಗು ಈಗ ಕುಮಾರ ಪರ್ವತ ಅದು ಬಿಟ್ರೆ ಸುಮಾರು ಇದೆಯಲ್ಲ ಕರ್ನಾಟಕದಲ್ಲಿ. ಬಂಡಜೆ ಇದೆ, ಆಮೇಲೆ ಅದು ಇನ್ನೊಂದು ಈಗೊಂದು ಟ್ರೆಂಡಿಂಗ್ ಬಂದಿತ್ತಲ್ಲ, ಯಾವುದೋ ಬೆಟ್ಟ, ಗವಿ ಬೆಟ್ಟನೋ ಅದೇನೋ ಸಮಥಿಂಗ್. ಗವಿ ಬೆಟ್ಟ ಅಲ್ಲ, ಸುಮಾರಿದೆ. ಸುಮಾರಿದೆ. ಚಿಕ್ಕಮಂಗ್ಳೂರ್ದು ಒಂದಿದೆ, ಸಕಲೇಶ್ಪುರದಲ್ಲಿದೆ, ಎಡಕುಮಾರಿ ಅಂತ ಅಂದ್ಬಿಟ್ಟು ಇದಿದೆಯಲ್ಲ, ಅಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡಿಸ್ಬೋದು, ಟ್ರೆಕ್ಕಿಂಗ್ ಮಾಡ್ಬೋದು. ಇಲ್ಲ ಅಂತಂದರೆ ಜೀಪ್
ಕೊಟ್ಟು ಕಳಿಸ್. ಅಲ್ಲ ಬ್ರೋ, ಈಗ ನಾವು ಏನು ಗೊತ್ತಾ, ನೀವು ಹಿಂಗೆಲ್ಲ ಹೇಳ್ಬಿಟ್ಟು ಹೊಂಟೋಯ್ತೀರಾ, ಈ ಮನಗಿರೋ ಮೊಲನ ಕೆಣಕ್ಬಿಟ್ಟು ಹೊಂಟೋಯ್ತೀರಾ. ನಾನು ಹೇಳೋದು ಏನು ಗೊತ್ತಾ, ಯಾವ್ದಾರ ಒಂದು ಈಗ ಪೋಸ್ಟ್ ಹಾಕ್ಬೇಕು ಅಂದ್ಕೊಳ್ಳಿ, ಯಾವ್ದಾರ ಒಂದು ಮಾಡಬೇಕು. ಈಗ ಕುಮಾರ ಪರ್ವ ಮಾಡ್ತೀನಿ ಅಂದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕು, ಅದಕ್ಕೆ ಮಾಡಬೇಕು. ನಾನು ಎಡ್ಕುರಿಯ ಮಾಡ್ತೀನಿ, ಕುಮಾರ ಪರ್ವ ಮಾಡ್ತೀನಿ, ಜನಕ್ಕೆ ಕನ್ಫ್ಯೂಸು, ಈ ಪ್ಯಾಕೇಜ್ ಹೋಗ್ಲಾ ಆ ಪ್ಯಾಕೇಜ್ ಹೋಗ್ಲಾ, ಎಲ್ಲದಕ್ಕೂ ಒಂದೊಂದು ಪ್ಯಾಕೇಜ್ ಅದು. ಈಗ ಇಲ್ಲಿಂದ ಬ್ರೋ, ಈಗ ನಾನು ಹೇಳೋದು ಏನು ಗೊತ್ತಾ, ಒಂದು ಪ್ಯಾಕೇಜ್ ಫಸ್ಟ್ ಅನೌನ್ಸ್ ಆಗಬೇಕು ಬ್ರೋ. ಹಂಗೆ ಈಗ ಸರಿ ಆಯಿತು, ಒಂದು ಪ್ಯಾಕೇಜ್ ಅನೌನ್ಸ್ ಮಾಡಿದ್ರೆ ತಾನೇ ಜನ ಬರಬೇಕು, ಎಲ್ಲದಕ್ಕೂ ಫ್ಲೋ ಆಗಬೇಕು. ಹಂಗಾರೆ 4 ಜನ ಒಂದೊಂದಕ್ಕೆ ಬರ್ತಾರಪ್ಪ, ಏನು ಮಾಡ್ತೀರಾ? ಇಲ್ಲೊಂದ್ಸರಿ ಡ್ರಾಪ್ ಮಾಡಿ ಅಲ್ಲಿ ಡ್ರಾಪ್ ಮಾಡೋಯ್ತೀರಾ? ಇಲ್ಲ, ಒಂದು ಡೇಟ್ಗಳು ಬೇರೆ ಇರುತ್ತೆ, ಡೇಟ್ಗಳು ಬೇರೆ ಫಿಕ್ಸ್ ಮಾಡಿ ಅದಕ್ಕೆ ಸ್ಲಾಟ್ಗಳು. ಬ್ರೋ, ನೀವು ನಾನು ಹೇಳೋದು ಏನು ಗೊತ್ತಾ, ಪ್ರಮೋಷನ್ ಮಾಡೋದು ಅಷ್ಟು ಈಸಿ ಅಲ್ಲ ಬ್ರೋ. ಜನ ಏನು ಗೊತ್ತಾ, ನಿಮ್ಗೆ ಗೊತ್ತಿಲ್ಲ ಇನ್ನು ಜನಗಳ ಕತೆ. ಜನ ಬಿಡಿ, ಜನಕ್ಕೇನು, ಜನ 2 ವರ್ಷ ಹಿಂದೆನೇ ಮಾಡಿರೋರು. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಮೂರು ಪ್ಲಾನ್ ಅನೌನ್ಸ್ ಮಾಡಿ, ಜನ ಬರ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ. ಇಲ್ಲ 3 ಪ್ಲಾನ್ಗೂ 3 ಜನ ಹೊಂಟೋಗೋಣ. ಇವ್ರ ಥರ ನೀವು ಮಂತ್ರಾಲಯಕ್ಕೆ ಹೋಗಿ, ನೀವು ಕುಮಾರಪುರಕ್ಕೆ ಹೋಗಿ, ಅಲ್ಲಿ ನೋಡಿ ಇಲ್ಲಿ ನಿದ್ದೆ ಮಾಡ್ತಾ. ನಾವಂಗೆ ಕೆಲಸ ಮಾಡಿ ಮೈಸೂರಲ್ಲಿ ಉಳ್ಕೊಬಿಡ್ತೀನಿ. ಮನೆಗೆ ಹೋಗಿ ಮನೆಗೆ ಹೋಗಿ ಫಸ್ಟ್ ಏನ್ ಮಾಡೋದು ಗೊತ್ತಾ, ಮೈಸೂರು ಪ್ಯಾಕೇಜ್ ಅರೇಂಜ್ ಮಾಡೋದು ಫಸ್ಟ್. ಮೈಸೂರಿನ ಮೈಸೂರಿಗೆ ಕರ್ಕೊಳ್ತೀರಾ? ಇಲ್ಲ, ಬೇರೆಯವ್ರು ಬರ್ತಾರಲ್ಲ, ಯಾಕೆ ಬ್ರೋ, ಬೇರೆಯವ್ರು ಎಷ್ಟು ಜನ ಬರ್ತಾರೆ, ಕೇರಳದವ್ರು ಬರ್ತಾರೆ, ಡೈಲಿ ಮೈಸೂರಿಗೆ ಎಷ್ಟು ಜನ ವಿಸಿಟ್ ಆಗ್ತಾರೆ. ಮೈಸೂರು ಪ್ಯಾಕೇಜ್ ಒಂದು ಕರೆಕ್ಟಾಗಿ ಮೈಸೂರು ತೋರ್ಸೋರು ಯಾರು ಇಲ್ಲ. ಬ್ರೋ, ತೋರಿಸ್ತೀರಾ? ನಿಜ. ಎಲ್ಲೆಲ್ಲಿ ತೋರಿಸ್ತೀರಾ ಮೈಸೂರಲ್ಲಿ? ಈಗ ಮೈಸೂರು ಅರಮನೆ, ಅದಾದ್ಮೇಲೆ ಬೆಟ್ಟ, ಅದಾದ್ಮೇಲೆ ಇಲ್ಲಿ ಇದು ಗಂಜಾಮು, ಅದು ಬಿಟ್ರೆ KRS, ಆಮೇಲೆ ಈ ಕೆಲವೊಂದು ನೋಡದೇ ಇರೋವಂಥ ಜಾಗಗಳನ್ನ ತೋರಿಸೋದು ಒಂದು ಪ್ಯಾಕೇಜ್ ಯಾವ್ದಾರ ಮಾಡಬೇಕು. ಈ ಥರ ನೋಡ್ದಿರೋದೇ ನಮ್ಮ ಆಫೀಸು, ನಮ್ಮ ಆಫೀಸ್ ತಗೊಂಡು ಬ್ರೋ. ಅದು ಯಾರು ನೋಡೇ ಇಲ್ಲ, ನಮ್ಮನೆ ನಿಮ್ಮನೆ ಆಮೇಲೆ ಉತ್ನಳ್ಳಿ ಬೆಟ್ಟ, ಉತ್ನಳ್ಳಿದು. ಅದಾದ್ಮೇಲೆ ಇನ್ನ ಝೂ ಎಲ್ಲ ಕಾಮನ್ ಆಗಿ ಹೋಗ್ತಾರೆ. ನೋಡದೆ ಇರೋದನ್ನ ಒಂದು ಪ್ಯಾಕೇಜ್ ಮಾಡಿ. ಅದೇ ನೋಡದೆ ಇರೋದು ಏನು, ಈಗ ಯಾವ್ದು ಬಲ್ಮುರಿ ಪಕ್ಕ, ಬಲ್ಮುರಿ ಪಕ್ಕ ಎಡಮುರಿ ಅಲ್ಲಿ ನೋಡಿ, ಅಲ್ಲಿ ನಿದ್ದೆ ಮಾಡ್ತಾ. ಅಲ್ಲ, ಬಲ್ಮುರಿ ಪಕ್ಕದಲ್ಲಿ ಇನ್ನೊಂದು ಹೊಸ್ತೈತಲ್ಲ, ಯಾವ್ದೋ ಒಂದು ಐತೆ, ಅದು ಹೆಸರೇ ಗೊತ್ತಿಲ್ಲ. ಅದು ಬಲ್ಲ ಮುರಿ ತೋರಿಸ್ತೀರಾ? ಎಲ್ಲ ಒಂದಿಂದಲೇ ಎಲ್ಲ ಇಷ್ಟಿಷ್ಟು ಟೈಮ್ ತೋರಿಸ್ತೀರಾ? ಎಲ್ಲ ಇಷ್ಟಿಷ್ಟು ಟೈಮು ಅಂತ ಕೊಡೋದು ಅಷ್ಟೇ. ಅದೇ ನೀವು ವಾಪಸ್ಸು ಈ ಟೈಮಿಗೆ ಬರ್ಲೇಬೇಕು. ಇಲ್ಲ ನೀರೊಳಗೆ ಹರ್ತೀರಿ, ನೀರೊಳಗೆ ಎಳಕ ಬರ್ತಾರೆ, ಬಾತ್ರೂಮ್ ಅಲ್ಲಿ ಇದ್ರೆ ಬನ್ನಿ ಚಡ್ಡಿ. 7 ಗಂಟೆಗೆ ಸ್ಟಾರ್ಟ್ ಆದ್ರೆ ಆತರ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಬೆಟ್ಟ, ಫಸ್ಟೇ ಬೆಟ್ಟ. ಯಾವ ಬೆಟ್ಟ? ಚಾಮುಂಡಿ ಬೆಟ್ಟ. ಈಗ ಕ್ರಿಶ್ಚಿಯನ್ ಬಂದ್ರು, ಕ್ರಿಶ್ಚಿಯನ್ ಅವ್ರು ಬಂದ್ರು, ಇಲ್ಲ ಮುಸ್ಲಿಮ್ಸ್ ಬಂದ್ರು. ಮುಸ್ಲಿಮ್ಸ್ ಎಲ್ಲ ಬರಲ್ವಲ್ಲ, ಮುಸ್ಲಿಮ್ಸ್ ಹೆಂಗ್ ಬರ್ತಾರೆ? ಆಯ್ತು, ಮುಸ್ಲಿಮ್ಸ್ ಅವ್ರು ಬಂದ್ರು ಅದಕ್ಕೂ ಬೇರೆ ಬೇರೆ ಪ್ಯಾಕೇಜ್ ಮಾಡೋಣ. ಅದ್ರಲ್ಲಿ ಹಿಂದೂಗಳು ಇದ್ರು, ಸಪ್ರೇಟ್ ಮಾಡ್ತೀರಾ? ಏನು ಮಾಡಕ್ ಒಂದೇ ಬಸ್ಸು ಬಂದ್ರೆ ಒಂದೇ ಬಸ್ ಯಾಕೆ ಮಾಡೋದು, ಬೇರೆ ಬೇರೆ ಮಾಡೋದು. ಬೇರೆ ಪ್ಲಾನ್ ಮಾಡಿ, ಬೇರೆ ಬೇರೆ ಆದ್ಮೇಲೆ ಬೇರೆ ಏನ್ ಮಾಡ್ಬೋದು? ಬೇರೆ ಬಜ್ಜಿ ಮಾಡೋದ, ಸಂಜೆ ಮೊಟ್ಟೆ ಬಂಡ ಬಿಡಿರಿ ನೀವು. ಮಿಡ್ ನೈಟ್ ಟೀ ಎಲ್ಲ ಆಯ್ತು. ಮಿಡ್ ನೈಟ್ ಬ್ರೋ, ಮಿಡ್ ನೈಟ್ ಟೀ ಪ್ಲಾನ್ ಏನಾಯ್ತು? ಅದು ಅದೇ ಇದು ಟಾಟಾ ಎಸ್ ಬ್ರೋ, ಟಾಟಾ ಎಸ್ ಅಲ್ಲಿ ಮಾಡ್ರೆ ಪೊಲೀಸರು ಹಣ್ಣು ಮೇಲೆ ಹೊಡೆದು ಕಳಿಸ್ತಾರೆ. ಈಗ ಆಗಿರೋ ಕತೆಗಳಿಗೆ ಮೈಸೂರೊಳಗೆ ಆಯ್ತಾ ಇರೋದಕ್ಕೆ 12 ಗಂಟೆ ಮೇಲೆ ಓಪನ್ ಮಾಡಲ್ಲ. ನೀವೇನಾದ್ರು ಹೇಳ್ತೀನಿ ಕೇಳಿ ಬ್ರೋ, ಒಂದು ಸೈಕಲ್ ಆಯ್ತಾ, ಹಳೇದೊಂದು ಚಡ್ಡಿ, ಅಟ್ಲಾಸ್ ಒಂದು ಸೈಕಲ್, ಅದ್ ಹಿಂಗಡೆ ಹಿಂಗೆ ಕ್ಯಾರಿಯರ್ ಎಳೆದು ಟಿಪ್ಪಂಕರಿ ಮಾಡಬೇಕು ಹಿಂಗೆ ಅಷ್ಟೇ. ಆಮೇಲೆ ಅವಾಗ ಕೆಮ್ತಾ ಇರ್ಬೇಕು, ಬೀಡಿ ಹೊಡೆದ ಕೆಂಬುತ್ತದೆ. ಸುಮ್ಮನೆ ಕೆಮ್ಮಬೇಕು. ನೀವು ಜನಗಳಿದ್ದ ಕೆಮ್ದಿರ ಪರವಾಗಿಲ್ಲ, ಪೊಲೀಸ್ನವ್ರು ಬಂದಾಗ ಕೆಮ್ಮಬೇಕು. ಅಣ್ಣ ಹೊಂಟೈ ಅಣ್ಣ ಅಂತೀಗೆಲ್ಲ ಆಡ್ಬೇಕು, ನಾಟಕ ಮಾಡ್ಬೇಕು ಅಂತೀರ. ಮಾಡ್ಬೋದು. ಬೀಡಿ, ಸಿಗರೇಟು, ಗಾಂಜಾ ಎಲ್ಲಾನು ಮಾರ್ಬಿಡೋದ ಬಿಡಿ. ಅಲ್ಲ, ಮಾರಾಕ್ ಬಿಡ್ತಾ ಇದೀರ ಅಥವಾ ಜೈಲಿಗೆ ಕಳ್ಸಕ್ ಮಾಡ್ತಾ ಇದೀರ? 3 ದಿನಕ್ಕೆ ನಿಮ್ಗೆ ಒಣಮೆಣಸಿಕ್ಕೆ ಖಾರದ ಪುಡಿ ಅರ್ದು ಅರುಣ ಅಂತ ಹಂಗ್ ಮಾಡ್ಬೇಕಿರ್ತದೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಕರೀತಾರೆ ಹೇಳಿ? ಪಟ್ಲಿ ಅರುಣ. ಆಫೀಸ್ ಅಷ್ಟಿಲ್ದೇನೆ ಮಾಡಕ್ಕಾಗತ್ತೆ ಇದೆಲ್ಲ. ಮೇಲ್ಗಡೆ ಇಟ್ಬಿಟ್ಟಿದ್ದೀರಾ? ಸೋಫಾ ತಗೊಂಡಿದ್ದೀರಾ?
ಮೇಲ್ಗಡೆ ಇಟ್ಟಿದ್ದು ದಬ್ಗಿ ಹಾಕೋಬಿಟ್ರು. ಬ್ರೋ ನಿಮ್ ಚಿನ್ನ ಕಾಸೆ ಪಾಡ್ಕಾಸ್ಟ್ ಆರು ಮಾಡ್ಬೋತಾನೆ ಬ್ರೋ ಮದುವೆಯಲ್ಲಿ ಕೂರ್ಸ್ಕೊಂಡು ಮಾಡ್ಬೋದಿತ್ತು ಬ್ರೋ ಪಾಡ್ಕಾಸ್ಟ್ ಬ್ರೋ. ಕಳ್ಸಿ ನೋಡು ಬರ್ಲೇ ಇಲ್ಲ ಲಾಸ್ಟಲ್ಲಿ ಕೈ ಎತ್ಬಿಟ್ಟು. ಇನ್ನು ನಿಮ್ಗೆ ಕಂಡಿರೋ ಕತೆ. ಕಳ್ಸಿನ್ನು ಆಮೇಲೆ ಹ್ಮ್ ಯಾರೋ ಆ ಹುಡ್ಗ ಹಣ ಬರ್ತೀನಿ ಅಂತಾನೆ ಅವನು ಕುದುರೆ ಓಡಿಸೋನೊಬ್ಬ. ಅವನಲ್ಲಿ ಕುದುರೆ ಓಡಿಸ್ದ ಯಾವ ಕುದುರೆ ಓಡಿಸೋನು ರೆಕಾರ್ಡಿಂಗ್ ಐತೆ ಮಗ. ಯಾವ ನನ್ನ ಮಗಂಗೆ ಗೊತ್ತು. ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನೀವ್ ಹೇಳ್ಬೇಕು. ಆಯ್ತಾಯ್ತಾ ಸದ್ಯ ಗೆದ್ದೋ. ನೋಡೋದು ಹೆಂಗ್ ಇನ್ನೊಂದ್ಸರಿ ಕಟ್ ಮಾಡ್ಬಿಟ್ಟು ಇನ್ನೊಂದ್ಸರಿ ಹಾಕೊಡಿ ಬ್ರೋ.